ನಿನ್ನೆ ಸುರಿದ ಮಳೆಯಿಂದಾಗಿ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಶಿವು ಮೈಗೂರಿ ಎಂಬ ರೈತನ ಹೊಲದಲ್ಲಿ ಬೆಳೆದಿದ್ದಂಥ ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಅಲ್ಲಿ ಕಲ್ಮಳೆ ಬಿದ್ದು 2 ಎಕರೆಯಲ್ಲಿ ಬೆಳೆದಿದ್ದಂಥ ಸುಮಾರು 13 ಲಕ್ಷ ಮೊತ್ತದ ದ್ರಾಕ್ಷಿ ನೆಲಕಚ್ಚಿದೆ. ಈ ಹಿನ್ನೆಲೆ ರೈತ ಆತಂಕವನ್ನು ವ್ಯಕ್ತಪಡಿಸಿದ್ದಾನೆ. ಈ ಬೆಳೆ ನಾಶ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಅಕ್ಷಯ್ ಕುಮಾರ್ ಉಪಾಧ್ಯಾಯ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಬೆಳೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ರೈತ ಆಗ್ರಹಿಸಿದ್ದಾನೆ. ಇವತ್ತು ನಾವಿಲ್ಲಿ ಶಿವಾನಂದ ಮೈಗೂರು ಕಕಮರಿ ಅವ್ರ ತೋಟಕ್ಕೆ ಅದಾವ್ರಿ. ಇದು ಮಾರ್ಕೆಟ್ಗೆ ಹೋಗುವಂಥ ದ್ರಾಕ್ಷಿ ಐತ್ರಿ. ಮಾರ್ಕೆಟ್ಗೆ ಹೋಗುವಂಥ ದ್ರಾಕ್ಷಿ ಏನಾಗಿತ್ತು ರೀ, ಎಲ್ಲನೂ ಬೆಳೆನೂ ಚೆನ್ನಾಗಿ ಬಂದಿತ್ತು, ಎಲ್ಲ ಬಂದಿತ್ತು. ಬಟ್ ನಿನ್ನೆ ಏನು ಅಕಾಲಿಕ ಮಳೆ ಆಗಿತ್ತು ನೋಡ್ರಿ, ಗಾಳಿ ಮಳೆದಿಂದ. ಇದು ಇನ್ನೊಂದು 4 ದಿವಸ ರೀ, 4-5 ದಿವಸ ಒಳಗೆ ಇದು ಮಾರ್ಕೆಟ್ಗೆ ಹೋಗುವಂಥದ್ದು ಇದು ರೀ ಗ್ರೇಪು. ಇದೇನಾಗಿತ್ತು ರೀ, ಆ ಮಳೆಗೆ ಒಳಗೆ ಹಿಂಗೆ ನಿನ್ನೆ ಮಳೆ ಆಗಿದ್ದಕ್ಕೆ ಮತ್ತು ಆಲಿಕಲ್ ಒಂದು ಸ್ವಲ್ಪ ಬಿದ್ದಿದ್ದಕ್ಕೆ ಹಿಂಗೆ ಗೊನಿಗೆ ಪೆಟ್ಟಾಗಿ ಕೊಳಿಕದವ್ರಿ. ಕೊಳತ್ರ ಅದೇನಾದೈತಿ, ನಿಮ್ದು ದ್ರಾಕ್ಷಿದ ಕ್ವಾಲಿಟಿನ ಹೋಗತ್ತೆ ರೀ. ಮಾರ್ಕೆಟ್ ಪ್ರೈಸ್ ಏನು ಸಿಗೋದಿರತ್ತೆ ನೋಡ್ರಿ, ಆ ಪ್ರೈಸ್ ಫುಲ್ ಲೋ ಬೆಡ್ ಬಿಡ್ತಾರೆ ರೀ ಅವರು. ಫುಲ್ ಅದ್ರದ್ದು ಮಾರ್ಕೆಟದ ವ್ಯಾಲ್ಯೂನ ಹೋಗತ್ತೆ ರೀ. ಅಂದ್ರೆ ಈ ಪಡಕ್ಕೆ ಒಂದು ಸ್ವಲ್ಪ ನೀವು ಇದು ನಮ್ಮ ನಿನ್ನೆ ಮೊನ್ನೆ ನೋಡಿದಕ್ಕೂ ಇವತ್ತು ನೋಡಿದಕ್ಕೂ ಭಾಳ ಡಿಫ್ರೆನ್ಸ್ ಆಗಿತ್ತು ರೀ ಮಳೆದಿಂದ. ಹೇಳ್ರಿ ಏನಾಗಿದೆ? ಈಗ ನಿನ್ನೆ ಅಚಾನಕ್ಕಾಗಿ ಆಲಿಕಲ್ ಮಳೆ ಬಂದೈತೆ ರೀ. ಇದರ ದಶಿಂದ ಈಗ ಜೇನುಹುಳನೂ ಆಗೈತಿ ಮತ್ತು ಕಾಯಿ ಮಳೆ ಗಾರ್ ಬಡ್ದೈತಿಲ್ಲ, ಸ್ವಲ್ಪ ಗಾರ್ ಬಡ್ಯಾಣ ಇವೆಲ್ಲ ಇವು ಸಿಡ್ಯಾವ್ರಿ. ಸಿಡಿ ಈಗ ಸದ್ಯಕ್ಕಂತೂ ರೇಟು ಡೌನ್ ಆಗೈತಿ. ಮತ್ತು ಈ ಟೈಪ್ ಆಗೈತೆ ರೀ. ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದು 80% ಮ್ಯಾಲೆ ಹೋಗೈತೆ ರೀ ಇದೆಲ್ಲ ಕಾಯಿ. ಈ ಟೈಪ್ ಆಗೈತೆ ರೀ. ಡ್ಯಾಮೇಜ್ 80% ಮ್ಯಾಲೆ ಡ್ಯಾಮೇಜ್ ಆಗೈತೆ ರೀ. ಆರಾಮ್ ಸರಿ. ಇನ್ನು ಭಾಳ ಆದ್ರೆ ಏನು 2-3 ದಿನ ಮಾಲ್ ಹೋಗೋದೈತೆ ರೀ. ತಾಲಿಕಲ್ ಮಳೆ ಆಗೋಣ ಭಾಳ ಲಾಸ್ ಆಗೈತೆ. ಅಂದಾಜು ಎಷ್ಟು ಲುಕ್ಸಾನ್ ಆಗೈತೆ ರೀ? ಇದು ಅಂದಾಜು ನಮ್ದು ಇದೊಂದು 1.5 ಎಕರೆ ಪ್ಲಾಟ್ ಐತ್ರಿ. ಈಗ ಇದು ಮಿನಿಮಮ್ ಇಲ್ಲಾಂದ್ರೂ ಒಂದು 12-13 ಲಕ್ಷ ರೂಪಾಯಿ ತನಕ ಐತ್ರಿ. ಮತ್ತು ಈಗ ತಿರ್ಗಿ ಮರ್ಗಿ ಭಾಳ ಆದ್ರೆ ಒಂದು 2-3 ಲಕ್ಷ ರೂಪಾಯಿ ಆಗೈತೆ ರೀ. ಇಷ್ಟ ರೀ. ಇಷ್ಟ. ಹೌದು ರೀ. ಎಲ್ಲ ಪಡ ಎಲ್ಲಕ್ಕೆಲ್ಲನೂ ನುಕ್ಸಾನ್ ಆಗೈತೆ ರೀ. ಭಾಳ ನುಕ್ಸಾನ್ ಆಗೈತೆ ರೀ. 80% ಹೋಗೈತೆ ನೋಡಿರಿ. ನಿಮ್ಮ ಹೆಸರು? ಶಿವಣ್ಣ ಮೈಗೂರು ಕಟ್ಮರಿ. ಹೇಳ್ರಿ ಏನಾಗಿದೆ? ಈಗ ನಿನ್ನೆ ಅಚಾನಕ್ಕಾಗಿ ಆಲಿಕಲ್ ಮಳೆ ಬಂದೈತೆ ರೀ. ಇದರ ದಶಿಂದ ಈಗ ಜೇನುಹುಳನೂ ಆಗೈತಿ ಮತ್ತು ಕಾಯಿ ಮಳೆ